ಎಲ್ಲ ಯುವ ಜನಾಂಗಕ್ಕೆ ನಾನು ಹೇಳಿದಿಷ್ಟೇ, ಯು ಟಿ ಖಾದರ್ ಹಾಗೆಲ್ಲ, ಯು ಟಿ ಖಾದರ್ಗಿಂತಲೂ ದೊಡ್ಡ ಜನ ಆಗಬೇಕು, ಅದು ನಮ್ಮ ಆಸೆ. ಎರಡನೇದು ಅತ್ಯಂತ ಪ್ರತಿಯೊಂದು ವ್ಯಕ್ತಿತ್ವ ಕೂಡ ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ, ಇದು ಬಹಳ ನಮ್ಮ ಮುಖ್ಯ ಗುರಿಯಾಗಿರಬೇಕು. ನಿಮ್ಮನ್ನು ಯಾರಾದರೂ ಹೀಯಾಳಿಸಿದರೆ ಅವರು ಕ್ಷಮಿಸಿ ತಾವು ಮುಂದೆ ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ, ಅದು ನಿಮ್ಮ ಮೊದಲ ಆದ್ಯತೆ ಕೊಡಿಯೋದು ಆಗಬೇಕು. ಮತ್ತು ಎಲ್ಲ ಈ ಗುರು ಹಿರಿಯರ, ಬಡವರ, ಶ್ರೀಮಂತರ ಎಲ್ಲ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ಯಾಕೆಂತ ಹೇಳಿದರೆ, ನಾನು ಹಿಂದೆ ಎನಿಸಿದ್ದೆ, ಒಂದು ಯಶಸ್ವಿ ಆಗಬೇಕಾದ್ರೆ ಯಾವುದು ವಿಚಾರದಲ್ಲಿ ಅದು 98% ಎಫರ್ಟ್ ಮತ್ತು 2+% +6 ಅಂತೇಳಿ. ಈಗ ನಮಗೆ ಗೊತ್ತಾಗಿದೆ, ಇದು 2% ಬ್ಲೆಸ್ಸಿಂಗ್, 2% ಎಫರ್ಟ್, 98% ಬ್ಲೆಸ್ಸಿಂಗ್ ಬೇಕು. ಇಲ್ಲದಿದ್ದರೆ ನೀವು ಎಷ್ಟೇ ಕಷ್ಟಪಟ್ಟು ಕೂಡ ಕಡೇ ಗಳಿಗೆಯಲ್ಲಿ ಅದು ತಪ್ಪಿ ಹೋಗ್ತದೆ. ಆ ಬ್ಲೆಸ್ಸಿಂಗ್ ಬೇಕು ಅಂತಂದ್ರೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಬ್ಲೆಸ್ಸಿಂಗ್ ಜನರ ಆಶೀರ್ವಾದ ಬೇಕು. ಬ್ಲೆಸ್ಸಿಂಗ್ ಯಾಕೆಂತ ಹೇಳಿದರೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸನ ಇರಬೇಕು, ಎಲ್ಲರೂ ನಿಮ್ಮನ್ನು ಒಂದು ಉತ್ತಮವಾಗಲಿ ಅಂತ ಆಶೀರ್ವಾದ ಮಾಡಬೇಕು. ನಿಮ್ಮ ವೈರಿ ಕೂಡ ನಿಮ್ಮನ್ನು ಮೆಚ್ಚುವ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಿ, ಅದೇ ಸಂತೋಷ ಕೊಡ್ತದೆ, ಅದೇ ಯಶಸ್ಸು ಅಂತ ಹೇಳಿ ಬಯಸ್ತೇನೆ.